ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ವಿಜಯಪುರ ಜಿಲ್ಲೆಯಲ್ಲಿ ಎರಡು ವಿಚಾರಕ್ಕೆ ತಮ್ಮನ್ನು ನಾವಿಲ್ಲಿ ಕರೆದಿದ್ದೀವಿ. ಒಂದು, ಪೊಲೀಸ್ ಇಲಾಖೆಯು ರಾಜ್ಯಾದ್ಯಂತ ಹಿರಿಯ ನಾಗರಿಕರು ಮತ್ತು ಒಂಟಿ ಮಹಿಳೆಯರ ಸುರಕ್ಷತೆಯ ಕುರಿತಾಗಿ ಆಸರೆ ಎನ್ನುವಂತಹ ಕಾರ್ಯಕ್ರಮವನ್ನು ನಮ್ಮ ಗಣ ಸರ್ಕಾರ ಮತ್ತು ನಮ್ಮ ಗೃಹ ಸಚಿವರು ಮತ್ತು ನಮ್ಮ DGP ಸಾಹೇಬರು ಇದನ್ನು ಜಾರಿಗೆ ತಂದಿದ್ದರು. ಇದರನ್ನು ಮೂಲ ಉದ್ದೇಶ ಏನು ಅಂತಂತಂದರೆ, ಏಕಾಂಗಿಯಾಗಿ ವಾಸಿಸುವ ಹಿರಿಯ ನಾಗರಿಕರಿಗೆ ಮತ್ತು ಒಂಟಿ ಮಹಿಳೆಯರಿಗೆ ಸುರಕ್ಷತೆಯ ಭಾವ ಮತ್ತು ಅವರಲ್ಲಿ ಒಂಟಿ ಭಾವನೆಯನ್ನು ಹೋಗಲಾಡಿಸಿ ಅವರ ಕುಂದುಕೊರತೆಗಳನ್ನು ನೀಗಿಸೋದರಲ್ಲಿ ಈಗಾಗಲೇ ನಾವು ಏನು ಮನೆ ಪೊಲೀಸಿಂಗ್ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಅದರ ಭಾಗವಾಗಿ ಹಿರಿಯ ನಾಗರಿಕರು ಮತ್ತು ಒಂಟಿ ಮಹಿಳೆಯರ ಭದ್ರತೆ ಮತ್ತು ಸುರಕ್ಷತೆ ಮತ್ತು ಭರವಸೆಯನ್ನು ತರುವಂಥ ಕಾರ್ಯವನ್ನು ಕೂಡ ಪೊಲೀಸ್ ಇಲಾಖೆ ಜಾರಿಗೆ ತಂದಿತ್ತು. ಇದನ್ನು ಕಳೆದು ಹಲವಾರು ತಿಂಗಳಿಂದ ನಾವು ಇದನ್ನು ಎಲ್ಲ ಬೀಟ್ ನಮ್ಮ ಜಿಲ್ಲೆಯಲ್ಲಿರುವಂಥ ಒಟ್ಟು 329 ಬೀಟ್ಗಳಲ್ಲಿಯೂ ಕೂಡ ಇದನ್ನು ಜಾರಿಗೆ ತಂದಿದ್ದೀವಿ. ಈಗಾಗಲೇ ಕಾರ್ಯಾಚರಣೆಯನ್ನು ಕೂಡ ನಡೀತಾ ಇದೆ. ಈ 329 ಬೀಟ್ ಸಿಬ್ಬಂದಿ ತಮ್ಮ ಬೀಟ್ ವ್ಯಾಪ್ತಿಯಲ್ಲಿ ವಾಸಿಸುವಂತಹ ಏಕಾಂಗಿಯಾಗಿ ವಾಸಿಸುವಂಥ ಹಿರಿಯ ನಾಗರಿಕರ ಮನೆಗಳನ್ನು ಗುರುತಿಸೋದು, ಒಂಟಿ ಮಹಿಳೆಯರು ಇರುವಂಥ ಮನೆಗಳನ್ನು ಗುರುತಿಸಿ ಅವರಿಗೆ ಒಂದು ಭದ್ರತೆ ಮತ್ತು ಸುರಕ್ಷತೆ ಮತ್ತು ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ಆಲಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಇದರ ಜೊತೆಗೆ ನಾವು ಒಂದು ಸ್ಟೆಪ್ಪು ಎಕ್ಸ್ಟ್ರಾ ಹೋಗಿಬಿಟ್ಟು ಸರ್ಕಾರದಿಂದ ಅವರಿಗೆ ಈಗಾಗಲೇ ಇರುವಂತಹ ಹಲವಾರು ಯೋಜನೆಗಳನ್ನು ಕೂಡ ಇದೆ. ಸೊ ಹೋಗಿ ಅವರ ಸುರಕ್ಷತೆ ಭದ್ರತೆಯ ಜೊತೆಗೆ ಅವರು ಏನಾದರೂ ಆ ಯೋಜನೆಗಳಿಂದ ವಂಚಿತರಾಗಿದ್ದರು ಅಂತಂತಂದರೆ ಆ ಯೋಜನೆಗಳನ್ನು ತಲುಪಿಸುವಲ್ಲಿಯೂ ಕೂಡ ನಮ್ಮ ಬೀಟ್ ಸಿಬ್ಬಂದಿ ಒಂದು ಒಳ್ಳೆಯ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳಿಂದ ಅವರಿಗಿರುವಂತಹ ಎಲ್ಲ ಸೌಲಭ್ಯ ಯೋಜನೆಗಳ ಕುರಿತಾದಂಥ ಒಂದು ವಿಸ್ತೃತವಾದಂಥ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ನಾವು ಬೀಟ್ ಸಿಬ್ಬಂದಿಗೆ ಕೊಟ್ಟು ಅವರು ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತಹ ಕಾನೂನುಗಳಿಗೆ ಸಂಬಂಧಪಟ್ಟಂತೆ, ತಂದೆ ತಾಯಿ ಮತ್ತು ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಮತ್ತು ಕಲ್ಯಾಣಕ್ಕೆ ಸಂಬಂಧಪಟ್ಟಂತೆ, ಮತ್ತು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ವೇತನ ಆಗಿರ್ಬೋದು ಮತ್ತು ಸಂಧ್ಯಾ ಸುರಕ್ಷಾ ಯೋಜನೆಯ ಬಗ್ಗೆ ಆಗಿರ್ಬೋದು, ಅಂದರೆ 60 ವರ್ಷಕ್ಕಿಂತ ಮೇಲೆ ಇದ್ದವರಿಗೆ ಪಿಂಚಣಿ, 60 ವರ್ಷಕ್ಕಿಂತ ಕಡಿಮೆ ಇರೋರಿಗೆ ಪಿಂಚಣಿಯ ಸೌಲಭ್ಯ ಆಗಿರ್ಬೋದು, ಮತ್ತು ಹಿರಿಯ ನಾಗರಿಕರಿಗೆ ಬಸ್ ಪ್ರಯಾಣದಲ್ಲಿರುವಂಥ ರಿಯಾಯಿತಿ, ವಿಧವಾ ವೇತನ ಯೋಜನೆ ಆಗಿರ್ಬೋದು, ಮನಸ್ವಿನಿ ಯೋಜನೆ ಆಗಿರ್ಬೋದು, ಮತ್ತು ಮೃತ ರೈತರ ಪತ್ನಿಗೆ ಇರುವಂಥ ಯೋಜನೆಗಳಾಗಿರ್ಬೋದು, ಅಸಿಡ್ ದಾಳಿಗೆ ಒಳಗಾದಂತಹ ಮಹಿಳೆಯರಿಗೆ ಇರುವಂಥ ಯೋಜನೆಗಳಾಗಿರ್ಬೋದು, ವೃದ್ಧಾಶ್ರಮಗಳ ಬಗ್ಗೆ, ಹಿರಿಯ ನಾಗರಿಕರಿಗೆ ಸಹಾಯವಾಣಿ ಕೇಂದ್ರಗಳಾಗಿರ್ಬೋದು, ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಗಳಾಗಿರ್ಬೋದು, ಹಿರಿಯ ನಾಗರಿಕರಿಗೆ ಗುರುತಿನ ಚೀಟಿ ಮತ್ತು ಈ ರೀತಿಯಾದಂಥ ಯೋಜನೆಗಳನ್ನು ಆಸರೆ ವಿಜಯಪುರ ಜಿಲ್ಲಾ ಪೊಲೀಸರು ಆಸರೆ ಕಾರ್ಯಕ್ರಮದ ಒಂದು ಭಾಗವಾಗಿ 28 ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿರುವಂಥ ಒಟ್ಟು 329 ಬೀಟ್ಗಳಲ್ಲಿ ಇದನ್ನು ಜಾರಿಗೆ ತಂದಿದ್ದಾರೆ. ಈಗಾಗಲೇ ಸುಮಾರು 73 ಈ ರೀತಿಯಾದಂಥ ಒಂದು ಯಶಸ್ವಿ ಸಕ್ಸಸ್ ಸ್ಟೋರೀಸ್ಗಳನ್ನು ನಮ್ಮ ಬೀಟ್ ಸಿಬ್ಬಂದಿಗಳನ್ನು ಮಾಡಿದ್ದಾರೆ. ವೃದ್ಧಾಪ್ಯ ವೇತನ ಒಟ್ಟು 14 ಜನ ಅವಕಾಶ ವಂಚಿತರಾಗಿದ್ದರು. ಅವುಗಳನ್ನು ಗುರುತಿಸಿ ಅದನ್ನು ಕನ್ಸರ್ನ್ಡ್ ಇಲಾಖೆಗಳಿಗೆ ಅವರ ಅಪ್ಲಿಕೇಶನನ್ನು ಹಾಕಿ ಅವರಿಂದ ಆದೇಶ ಕಾಪಿಗಳನ್ನು ಕೂಡ ಅವರಿಗೆ ಒಯ್ದು ಕೊಟ್ಟಿದ್ದಾರೆ. ಅದೇ ರೀತಿ ವಿಧವಾ ವೇತನ ಯೋಜನೆ ಒಟ್ಟು 16 ಜನಕ್ಕೆ, ವಿಕಲಚೇತನ ಪೋಷಣಾ ಯೋಜನೆ 8 ಜನಕ್ಕೆ, ಇಂದಿರಾ ಗಾಂಧಿ ರಾಷ್ಟ್ರೀಯ ಪಿಂಚಣಿ ಯೋಜನೆ 6 ಜನಕ್ಕೆ, ಹಿರಿಯ ನಾಗರಿಕರ ಗುರುತಿನ ಚೀಟಿ ಒಟ್ಟು 10 ಜನಕ್ಕೆ, ಸಂಧ್ಯಾ ಸುರಕ್ಷಾ ಯೋಜನೆ ಒಟ್ಟು 6 ಜನಕ್ಕೆ, ಅದೇ ರೀತಿ ಕೆಲವೊಂದು ಜನರ ಮನೆಗೆ ಕರೆಂಟ್ ಸಂಪರ್ಕ ಇನ್ನೂ ಕೆಲವೊಂದು ಜನಕ್ಕೆ ಬಂದಿದ್ದಿಲ್ಲ, ಅದು ಕೂಡ ಕುಂದುಕೊರತೆ ಆಲಿಸುವಂಥ ಸಂದರ್ಭದಲ್ಲಿ ಬಂದಿತ್ತು. ಅವರಿಗೆ ಭಾಗ್ಯಜ್ಯೋತಿ ಯೋಜನೆ ಅಡಿಯಲ್ಲಿ ವಿದ್ಯುತ್ ಸಂಪರ್ಕವನ್ನು ಕೂಡ ಒಟ್ಟು 6 ಜನರಿಗೆ, ಕೆಲವೊಂದಿಷ್ಟು ಜನ ಸರ್ಕಾರದಿಂದ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ, ಪೊಲೀಸರು ಹೋದಾಗ ಅವ್ರ ಸಮಸ್ಯೆಗಳಂತಂದರೆ ಅವ್ರದ್ದು ಆರೋಗ್ಯದ ಸಮಸ್ಯೆಗಳನ್ನು ಹೇಳಿದ್ದಂಥ ಉದಾಹರಣೆಗಳಿದ್ದಾವೆ. ಒಟ್ಟು 3 ಜನಕ್ಕೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಸರ್ಕಾರದ ಯೋಜನೆ ಅಡಿಯಲ್ಲಿ ಮಾಡಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಬ್ಯಾಂಕ್ ಮತ್ತು ಅಂಚೆ ಕಚೇರಿಯಲ್ಲಿ ಖಾತೆಗಳನ್ನು ಕೂಡ ಅವರಿಗೆ ತೆರೆಸಿಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈ ರೀತಿ ಒಟ್ಟು 73 ಸಕ್ಸಸ್ ಸ್ಟೋರೀಸ್ಗಳನ್ನು ನಮ್ಮ ಬೀಟ್ ಸಿಬ್ಬಂದಿ ಈಗಾಗಲೇ ಮಾಡಿದ್ದಾರೆ. ಈಗಲೂ ಕೂಡ ಇದು ಎಲ್ಲ ಬೀಟ್ಗಳಲ್ಲಿಯೂ ಕೂಡ ಜಾರಿ ಇದ್ದು ಇನ್ನೂ ಹಲವಾರು ಈ ರೀತಿ ಇರುವಂತಹ ಹಿರಿಯ ನಾಗರಿಕರಾಗಿರ್ಬೋದು ಮತ್ತು ಒಂಟಿ ಮಹಿಳೆಯರನ್ನು ಗುರುತಿಸಿ ಅವರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಕೆಲಸವನ್ನು ಜನಸ್ನೇಹಿ ಪೊಲೀಸ್, ಜನರ ಪರವಾಗಿ ಇರುವಂಥ ಒಂದು ಪೊಲೀಸ್ ವ್ಯವಸ್ಥೆಯನ್ನು ನಮ್ಮ ಬೀಟ್ ಸಿಬ್ಬಂದಿಗಳು ಜಾರಿಯನ್ನು ತಂದಿದ್ದಾರೆ. ಈ ಯೋಜನೆಯನ್ನು ಜಿಲ್ಲೆಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇದನ್ನು ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಮುಂಬರುವಂಥ ದಿನಗಳಲ್ಲಿ ಈ ಸಂಖ್ಯೆ ಇನ್ನೂ ಹೆಚ್ಚಾಗುತ್ತೆ. ಈ ಕಾರ್ಯಕ್ರಮವನ್ನು ಏನು ರಾಜ್ಯ ಸರ್ಕಾರ ಒಂದು ಉದ್ದೇಶದಿಂದ ಇದನ್ನು ತಂದಿತ್ತು, ಅದನ್ನು ಅರ್ಥಪೂರ್ಣವಾಗಿ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಹೆಚ್ಚಿನ ಸಂಬಂಧಪಟ್ಟಂಥ ಮಾಹಿತಿನ ಸಕ್ಸಸ್ ಸ್ಟೋರೀಸ್ನೂ ಕೂಡ ನಿಮಗೆ ನಾನು ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೇನೆ. ಐ ವಿಲ್ ಶೇರ್ ಮೋರ್ ಡೀಟೇಲ್ಸ್ ಇನ್ ದ ವಾಟ್ಸಪ್.
ಶೋರ್. ಹಿರಿಯ ನಾಗರಿಗೆ ಗುರುತಿನ ಚೀಟಿ ಸಿಗೋ ಒಂದು ಎಕ್ಸಾಂಪಲ್, ಪೊಲೀಸರು ಹೋಗ್ತಾರೆ 90 ಗಂಟೆ ಇವ್ರಿಗೆ ಹಿರಿಯ ನಾಗರಿಕ ಚೀಟಿ ಇಲ್ಲ, ಅವರು ಪ್ರೊಸೆಸ್ ಸ್ಟಾರ್ಟ್ಸ್. ಪ್ರೊಸೆಸ್ಸು ಆ ಕನ್ಸರ್ನ್ಡ್ ಇಲಾಖೆಗೆ ಏನು ಯಾರಿಗೆ ಬೇಕಾಗಿರುತ್ತೆ ಅವರಿಂದನೇ ಪತ್ರ ವ್ಯವಹಾರ ಮಾಡ್ತಾರೆ. ದೇ ವಿಲ್ ವರ್ಕ್ ಆ್ಯಸ್ ಎ ಫೆಸಿಲಿಟೇಟರ್. ಸೊ ದೇ ವಿಲ್ ಫೆಸಿಲಿಟೇಟ್ ದ ಎಂಟೈರ್ ಪ್ರೊಸೆಸ್. ಈಗ ತಹಶೀಲ್ದಾರ್ ಆಫೀಸಿಂದ ಕೆಲಸ ಆಗಬೇಕಾಗಿದ್ದರೆ ಅವರಿಂದ ಅರ್ಜಿಯನ್ನು ತಹಶೀಲ್ದಾರ್ ಆಫೀಸಿಗೆ ಕೊಡಿಸಿ ತಹಶೀಲ್ದಾರ್ ಆಫೀಸಲ್ಲಿ ಫಾಲೋ ಅಪ್ ಮಾಡಿ ಅದು ವರ್ಕ್ ಆರ್ಡರ್ ಆಗೋವರೆಗೂ ಕೂಡ ಅದನ್ನು ಪ್ರೊಸೆಸ್ಸನ್ನು ಇವರೇ ಫಾಲೋ ಅಪ್ ಮಾಡ್ತಾರೆ. ಪೊಲೀಸರಿಗೆ ಮಧ್ಯೆ ತರಬೇತಿ ಕೊಟ್ಟಿದ್ದಾರೆ, ಯಾವ್ಯಾವ ಇಲಾಖೆಗೆ ಯಾವ್ಯಾವ ಬರುತ್ತೆ ಅಂತ ಹೇಳಿ. ಹಾಂ, ಎಸ್ ವಿ ಹ್ಯಾವ್ ಗಿವನ್ ದ ಡೀಟೇಲ್ಸ್ ಆಫ್ ದ ಸ್ಕೀಮ್ಸ್. ಸೊ ಸ್ಕೀಮ್ಸ್ಗಳ ಡೀಟೇಲ್ಸನ್ನು ಕೂಡ ನಾವು ಈ ರೀತಿ ಮಾಡಿ ಕೊಟ್ಟಿದ್ದೀವಿ. ಯಾವ್ಯಾವ ಇಲಾಖೆಗೆ ಯಾವ್ಯಾವ ಯೋಜನೆಗಳು ಬರ್ತವೆ, ಸೊ ಯಾವ ರೀತಿ ಪ್ರೊಸೆಸ್ ಮಾಡಬೇಕು ಅಂತಂಥೇಳಿ. ಸೊ ವೃದ್ಧಾಪ್ಯ ವೇತನ ಯಾರಿಗೆ ಅಪ್ರೋಚ್ ಆಗಬೇಕು, ಬಸ್ ರಿಯಾಯಿತಿ ಪ್ರಯಾಣ ದರ ಯಾರಿಗೆ ಅಪ್ರೋಚ್ ಆಗಬೇಕು. ಸೊ ಆ ರೀತಿಯಾಗಿ ಅವ್ರಿಗೆ ಈಗಾಗಲೇ ನಾವು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರು ಬೀಟ ವ್ಯವಸ್ಥೆ ಅಂತ ಹೋದಾಗ, ಆಸರೆ ಅಂತ ಸ್ಕೀಮಿಗೆ, ಆಸರೆ ಯೋಜನೆ ಅಂತ ಹಳ್ಳಿಗಳಿಗೆ ಹೋದಾಗ ಆ ಸಮಸ್ಯೆಗಳನ್ನು ಗುರ್ತಾಕೋತಾರೆ. ಕೆಲವೊಂದು ಸಮಸ್ಯೆಗಳು ಹೊಸದಾಗಿ ಬರುತ್ತೆ. ಸೊ ಎಲ್ಲ ಯೋಜನೆಗಳನ್ನು ಒಂದೇ ಕಡೆ ಇರೋಂತಲ್ಲ. ಸೊ ಆವಾಗ ಸಂಬಂಧಪಟ್ಟಂತಹ ನಮ್ಮ ಇನ್ಸ್ಪೆಕ್ಟ್ರು PSI ಅವರು ತಹಶೀಲ್ದಾರ್ ಜೊತೆಗೆ ಚರ್ಚೆ ಮಾಡಿ ಏನು ಸಹಾಯ ಮಾಡೋಕ್ಕಾಗುತ್ತೆ ವಿತಿನ್ ದ ಏನು ಸರ್ಕಾರದ ಯೋಜನೆಗಳಲ್ಲಿ, ಆ ರೀತಿಯಾದಂಥ ಒಂದು ಸಹಾಯವನ್ನು ನಮ್ಮ ಪೊಲೀಸ್ನವರು ಹಿರಿಯ ನಾಗರಿಕರಿಗೆ ಮತ್ತು ಒಂಟಿ ಮಹಿಳೆಯರಿಗೆ ಮಾಡಿಕೊಡ್ತಾ ಇದ್ದಾರೆ. ಇದನ್ನು ಅಂದರೆ ಸೊ ಪೊಲೀಸರಿಗೆ ಇದೇ ಕೆಲಸ ಅದೇ ಕೆಲಸ ಅಂತಂತಲ್ಲ. ಸೊ ಪೊಲೀಸರದು ಒಟ್ಟಾರೆ ಕೆಲಸ ಏನು ಅಂತಂತಂದರೆ ಜನಸೇವೆ. ಇಟ್ ಈಸ್ ಅ ಸರ್ವಿಸ್ ಓರಿಯೆಂಟೆಡ್ ಜಾಬ್. ಹೌದಾ? ಸೊ ಯಾವ ರೀತಿ ಕಷ್ಟ ಕೆಲವು ಬರ್ತವೆ, ಯಾವ ರೀತಿ ಜನಸ್ನೇಹಿಯಾಗಿ ಜನರ ಪರವಾಗಿ ನಿಲ್ಲುವಂಥ ಕೆಲಸ ಏನು ಬರುತ್ತೆ, ಸೊ ದಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಇಟ್. ಇಲ್ಲ, ನಾವೇನು ವಾಲಂಟಿಯರ್ಸನ್ನು ತೊಗೊಂಡಿಲ್ಲ.